ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಬಜೆಟ್ ಮಂಡಿಸ್ತಾ ಇದ್ದಾರೆ. ಆದರೆ ಬಿಜೆಪಿ ನಾಯಕರು ಸಭಾತ್ಯಾಗ ಮಾಡಿ ಹೊರಗಡೆ ಹೋಗಿರುವಂಥದ್ದು. ಈಗ ನಮ್ಮ ಜೊತೆಗೆ ಎಸ್ ಟಿ ಸೋಮಶೇಖರ್ ಅವರು ಇದ್ದಾರೆ. ಸರ್, ಈ ಬಜೆಟ್ ನಿಮಗೆ ಹೇಗೆ ಅನಿಸ್ತಾ ಇದೆ? ಬೆಂಗಳೂರಿಗೆ ಸೀಮಿತ ಆದಂತೆ ನಾವೇನೇನು ಬೇಡಿಕೆಯನ್ನು ಇಟ್ಟಿದ್ದೋ ಬಜೆಟಲ್ಲಿ ಅದೆಲ್ಲವನ್ನು ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಕಸದ ಘಟಕಗಳನ್ನು 100% ಶಿಫ್ಟ್ ಮಾಡಲೇಬೇಕು ಅಂತಿತ್ತು, ಶಿಫ್ಟ್ ಮಾಡಿದ್ದಾರೆ. ಕಾವೇರಿದು 110 ವ್ಯಾಪ್ತಿಗೆ ಕೊಡಲೇಬೇಕು ಅಂತಕ್ಕಂಥದ್ದು ರಿಕ್ವೆಸ್ಟ್ ಮಾಡಿದ್ದು ಅದನ್ನು ಕೊಟ್ಟಿದ್ದಾರೆ. ಮೆಟ್ರೋ ಮಾಡ್ತಾ ಇದ್ದಾರೆ. ಸ್ವಲ್ಪ ಕಾನ್ಸ್ಟಿಟ್ಯೂನ್ಸಿಲಿ ಎಕ್ಸ್ಟೆನ್ಷನ್ ಕೇಳಿದ್ದು ಅದನ್ನು ಕೂಡ ಮಾಡಿದ್ದಾರೆ. ವೈಟ್ ಟಾಪಿಂಗ್ ನಮ್ಮ ಕ್ಷೇತ್ರಕ್ಕೂ ಬೇಕು ಅಂತ ಹೇಳಿದ್ದು 1700 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಅದನ್ನು ಕೂಡ ವೈಟ್ ಟಾಪಿಂಗ್ ಆಗ್ತದೆ. ಆಮೇಲೆ ಟ್ರಾಫಿಕ್ ಕಮ್ಮಿ, ಈ ಥರ ಏನೇನು ಬಜೆಟ್ನಲ್ಲಿ ನಾವು ರಿಕ್ವೆಸ್ಟ್ ಮಾಡಿದ್ದೋ ಅದೆಲ್ಲವನ್ನು ಕೂಡ ಇಂಪ್ಲಿಮೆಂಟ್ ಮಾಡಿದೆ. ಅದಕ್ಕೆ ಅವರಿಗೆ ಅಭಿನಂದನೆ ಹೇಳ್ತೇನೆ. ಈಗ ಬೆಂಗಳೂರು 28 ವಿಧಾನಸಭಾ ಕ್ಷೇತ್ರ ಇದೆ. ಕೇವಲ ನೀವು ಯಶವಂತಪುರ ಕ್ಷೇತ್ರಕ್ಕೆ ಅಭಿವೃದ್ಧಿ ಬಗ್ಗೆ ಹೇಳ್ತಾ ಇದ್ದೀರಾ, ಇಡೀ ಬೆಂಗಳೂರಿಗೆ ಹೇಳ್ತಾ ಇದ್ದೀರಾ ಅಂತ? ಇಡೀ ಬೆಂಗಳೂರಿಗೆ ಆಗ್ತದೆ. ಈಗ ಕಾವೇರಿ ನೀರು 5th ಸ್ಟೇಜು ನಮ್ಮೊಬ್ಬರಿಗೆ ಅಲ್ಲ, ಎಂಟೈರ್ ಬೆಂಗಳೂರಿಗೆ ಆಗ್ತದೆ. ಅದರಲ್ಲಿ 110 ವ್ಯಾಪ್ತಿ ನಮ್ಮ 8-9 ಕಾನ್ಸ್ಟಿಟ್ಯೂನ್ಸಿ ಬರ್ತದೆ. ಒಂದು ಎರಡನೇದು ವೈಟ್ ಟಾಪಿಂಗ್ 28 ಕ್ಷೇತ್ರಕ್ಕೂ ಬರ್ತದೆ, ನಾನು ಒಬ್ಬನಿಗೆ ಅಲ್ಲ. ಮೆಟ್ರೋ 28 ಕ್ಷೇತ್ರಕ್ಕೂ ಬರ್ತದೆ. ಟ್ರಾಫಿಕ್ 28 ಕ್ಷೇತ್ರಕ್ಕೂ ಬರ್ತದೆ, ನಾನು ಒಬ್ಬಂದೇ ಅಲ್ಲ. ಅದರಲ್ಲಿ ವಿಶೇಷವಾಗಿ 5 ಘಟಕಗಳಿರ್ತಕ್ಕಂಥದ್ದು ನನ್ನ ಕ್ಷೇತ್ರದಲ್ಲೇ. ಅದನ್ನು ಶಿಫ್ಟ್ ಮಾಡ್ತಕ್ಕಂಥದ್ದಕ್ಕೆ ನಾನು ಒತ್ತು ಹೇಳಿದ್ದಷ್ಟೇ. ಒಂದೇ ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರು ತಾರತಮ್ಯ ಆಗಿದೆ, ಅಥವಾ ಕೇಂದ್ರದ ಮೋದಿ ವಿರುದ್ಧ ಈ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ವಿರುದ್ಧ ಹೇಳಿಕೆ ಕೊಡುವಂಥದ್ದು, ಎಲ್ಲೋ ಒಂದು ಕಡೆ ತಾರತಮ್ಯದ ಬಗ್ಗೆ ವೈಯಕ್ತಿಕವಾಗಿ ಅದು ನಂದೇನಿಲ್ಲ. ಅವ್ರು ವೈಯಕ್ತಿಕವಾಗಿ ಹೇಳೋರೆ ಅಷ್ಟೇ, ನಂದೇನಿಲ್ಲ. ಅದಕ್ಕೆ ಒಳ್ಳೆ ಬಜೆಟ್. ಥ್ಯಾಂಕ್ ಯು. ಇವಿಷ್ಟು ಮಾಜಿ ಸಚಿವರಾದಂತಹ ಎಸ್ ಟಿ ಸೋಮಶೇಖರ್ ಅವರ ಮಾತಾಗಿದ್ದು. ಕ್ಯಾಮ್ರಾಮನ್ ಮುರಳಿ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.